wishes for the success of each and everyone who is here. I want Gulbarga to be a thriving hub. ಅವ್ರ ಜೊತೆ ಏನು ಡಿಸ್ಕಸ್ ಮಾಡಬೇಕು, ಬೆಳಿಗ್ಗೆ 10 ಗಂಟೆ ಹೋದ್ರೆ ನಾನು ಮಧ್ಯಾಹ್ನ 3 ಗಂಟೆ 4 ಗಂಟೆ ಹೊರಗೆ ಬರ್ತೀನಿ ಅವ್ರ ಜೊತೆ. ಬಿಕಾಸ್ ಇಟ್ ವಿಲ್ ಬಿ ಸೋ ಮಚ್ ಹೆಲ್ದಿ ಡಿಸ್ಕಷನ್ ವಿತ್ ಹಿಮ್. ಸೊ ಅವ್ರು ನನ್ನ ಒಬ್ಬರೇನಲ್ಲ, ಯಾರು ಸ್ಪೆಷಲಿ ಕೃಷಿಯಲ್ಲಿ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಕೂಬಾ ಸರ್ ಅವರಿಗೆ ಸಂಪರ್ಕಿಸಿ, ತಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಅವರು. ಸಂಸ್ಥೆಯ ಸಿದ್ದು ಶೆಳಗಿಯವರಾಗಿರ್ಬೋದು, ಜಗದೀಶ್ ಗಾಜರ್ ಆಗಿರ್ಬೋದು, ಬಹಳಷ್ಟು ಆಕ್ಟಿವ್ ಇದ್ದಾರೆ. ಅವರು ಕೂಡ ಏನಾದ್ರೂ ಮಾಡಬೇಕು ಕಲಬುರಗಿ ಅಂತ ಹೇಳಿ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ, ಎಲ್ಲ ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ದೇಶದಿಂದ ಏನೇನು ನಾವು ರಫ್ತು ಮಾಡಿದೀವಿ, ಎಷ್ಟು ಅದಕ್ಕೆ ನಾವು ಆದಾಯ ಪಡ್ಕೊಂಡಿವಿ ಅಂತೇಳಿ. ಅರ್ಥ ಏನಪ್ಪ ಅಂದ್ರೆ ದುಡ್ಡು ಎಷ್ಟು ನಮ್ಗೆ ಬಂದಿದೆ, ಅದು ನುಕ್ಸಾನು ಆಗಿರ್ಬೋದು, ಮುನಾಫಾನು ಆಗಿರ್ಬೋದು, ಅದು ಮಹತ್ವ ಅಲ್ಲ. Recall an instance of our own Sharanabasaveshwara temple in 1999. Appaji really initially wanted to lay down the concrete flooring in the entire Sharanabasaveshwara temple region. I highlighted to him that devotees walk barefoot and their feet would be scorched. He accepted the alternative. The entire project was converted using lateritic blocks brought from Bidar. ಬಡಗಿಸ್ಕೊಂಡು ನೀವು ಬೆನ್ನು ಹತ್ತಬೇಕು, ನಮ್ಮ ಭಾಗದವರು ಅಂತ ಹೇಳಿದ್ದೀವಿ. ಆದರೆ ಈ ಭಾಗದವರು, ಈ ಯುವಕರಿಗೆ ನೋಡಿ ನನಗೆ ಖುಷಿಯಾಗಿದೆ. ನಿಮ್ಮ ಶಕ್ತಿ, ಚೇಂಬರ್ ಶಕ್ತಿ ಮತ್ತು ಇವತ್ತಿನ ಹೊಸ ಉದಯೋನ್ಮುಖ ಯುವಕರಿಗಾಗಿ ಏನು ಒಂದು ಪ್ರಯತ್ನ ನಡೆದಿದೆ. ಆ ಪ್ರಯತ್ನ ಮಾಡ್ತಕ್ಕಂಥ ಈ ಸಂಸ್ಥೆ, ಅದರ ಉಜ್ವಲ ಭವಿಷ್ಯವೂ ಅವರಲ್ಲಿ ಅಡಗಿದೆ. ಎಟ್ ವಾಟ್ ಪರ್ಸೆಂಟ್ ಯು ವಿಲ್ ಬಿ ಫುಡ್ ಎಕ್ಸ್ಪೋರ್ಟರ್ಸ್. ಇದು ಒಂದ್ಸಲ ಅವ್ರ ಬಾಯಿಯಿಂದ ನಮ್ದು 80% ಬಂತ್ರಿ, 90% ಬಂತಂದ್ರೆ ಅವ್ರ ಡಿಮ್ಯಾಂಡ್ ಆಕಾಶಕ್ಕೆ ಮುಟ್ಟಿಬಿಡುತ್ತೆ. ಬಹಳಷ್ಟು ಮಾಹಿತಿ ದೊರಕಿದಂತಾಗಿದೆ. ಮಹಿಳೆಯರು ಬರ್ತಾರೋ ಇಲ್ಲೋ ಅನ್ನೋದು ನಮ್ಗೊಂದು ಕುತೂಹಲ ಇತ್ತು. ಆದ್ರೂ 4-5 ಜನ ನಾವು ಮಹಿಳೆಯರು ಇದ್ದೀವ್ರಿ. ಇವತ್ತು ನಾವ್ ಏನಾರೇ ಸಾಧನೆ ಮಾಡ್ತೀವಿ ಅಂತ ಅನ್ನೋದು ನಮ್ಗೆ ಇಲ್ಲಿ ಬಂದ ಮೇಲೆ ಒಂದ್ ಸ್ವಲ್ಪ ನಮ್ಗ ಆಸೆ ಹುಟ್ಟಿದಂತಾಗಿದೆ. ಇದೇ ತರ ನಾವು ಇನ್ನೂ ಒಂದಿಷ್ಟು ಜನ ಮಹಿಳೆಯರಿಗೆ ಮುಂದಿನ ಸಲ ಪ್ರೋಗ್ರಾಮಿಗೆ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೋತೀವಿ. ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ ನಾವ್ ಏನೋ ಬೆಳಿಬೇಕನ್ನೋ ಉದ್ದೇಶದಿಂದ ಬಹಳಷ್ಟು ರಿಸ್ಕ್ ತಗೊಂಡು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಿರ್ತೀವಿ. ಅದಕ್ಕಾಗಿ ಎಲ್ಲರೂ ಒಬ್ರಿಗೊಬ್ರು ಸಹಾಯ ಸಹಕಾರದಿಂದ ಹೋಗೋಣ ಎಲ್ಲರೂ.